ಜಿವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಅಧ್ಯಾಯ 2ರ ಮಧ್ಯಯುಗದ ಯುರೋಪ್ ಕುರಿತ ಅಭ್ಯಾಸದಲ್ಲಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಫಸ್ಟ್ ಒನ್, ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು. ಉತ್ತರ ಇಟಲಿ. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕಲ್ ಎಂಜಲೋ. ಥರ್ಡ್ ಒನ್, ಕೊಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು. ಉತ್ತರ ರೆಡ್ ಇಂಡಿಯನ್ಸ್. ನಾಲ್ಕನೇದು, ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್. ಉತ್ತರ ವಿಕ್ಟೋರಿಯಾ. ಐದನೇದು, ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು. ಉತ್ತರ ಮಾರ್ಟಿನ್ ಲೂಥರ್. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪುನರುಜ್ಜೀವನದ 2 ಲಕ್ಷಣಗಳು ಯಾವುವು? ಪುನರುಜ್ಜೀವನದ 2 ಲಕ್ಷಣಗಳು: ಮಾನವತಾವಾದ, ವೈಚಾರಿಕತೆ. ಎರಡನೇ ಕ್ವಶನ್, ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಉತ್ತರ 15ನೆಯ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು. ಹಿಂದೆ ಒಬ್ಬನಿಗೆ 1 ವರ್ಷದಲ್ಲಿ ಕೇವಲ 2 ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು. ಮುದ್ರಣ ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ 24,000 ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು. ಮುದ್ರಿತ ಪ್ರತಿ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು. ಮುದ್ರಣವು ಕೈಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು. ಓದುವ ಆಸಕ್ತಿ ಇದ್ದವರೆಲ್ಲರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಯಿತು. ಹೀಗೆ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು. ಮೂರನೇ ಕ್ವಶನ್, ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಉತ್ತರ ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಡಾಂಟೆ, ಪೆಟ್ರಾರ್ಕ್ ಮತ್ತು ಬೊಕಾಶಿಯೋ. ನಾಲ್ಕನೇದು, ವಿಲಿಯಂ ಶೇಕ್ಸ್ಪಿಯರ್ ಯಾರು? ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ನಾಟಕಕಾರ. ನೆಕ್ಸ್ಟ್ ಕ್ವಶನ್, ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು ಯಾರು? ಉತ್ತರ ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು ವಿಲಿಯಂ ಹಾರ್ವೆ, ಸರ್ ಐಸಾಕ್ ನ್ಯೂಟನ್. ನೆಕ್ಸ್ಟ್, ಪ್ರತಿ ಸುಧಾರಣೆ ಎಂದರೇನು? ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲಾ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. ಮುಂದಿನ ಪ್ರಶ್ನೆ, ಮಾರ್ಕೊ ಪೋಲೋ ಯಾರು? ಮಾರ್ಕೊ ಪೋಲೋ ಏಷ್ಯಾದ ದೇಶಗಳಿಗೆ ಭೇಟಿ ನೀಡಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವಿವರಿಸಿದ್ದನು. 8ನೇ ಕ್ವಶನ್, ಕೋಪರ್ನಿಕಸ್ನ ಸಂಶೋಧನೆಗಳನ್ನು ತಿಳಿಸಿ. ಉತ್ತರ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ಕೋಪರ್ನಿಕಸ್ ತಿಳಿಸಿದ್ದನು. ಇಷ್ಟು ಮಧ್ಯಯುಗದ ಯುರೋಪ್ ಅಧ್ಯಾಯದ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.